ಆಟ ಆಡ್ಬೇಡ ಆಯ್ತಣ್ಣ ಈಗ ಜಾಗ ತಳ್ತೀರಾ ತಲೆ ಅಡ್ಡ ಕಡಿದು ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 16.5 ಎಷ್ಟು ಕಡೆ ರ್ಯಾಂಪ್ ಸರ್ 5 ಕಡೆ ಸರ್ ಇಲ್ಲಿಂದ ಎಂಟ್ರಿ ಒಂದು ಸರ್ ಶಾಫ್ಟ್ ಈ ಬ್ಲೂ ಕಲರ್ ಇದೆ ಸರ್ ಇದು ಶಾಫ್ಟ್ ಅಂತ ಹೇಳಿ ಭೂಮಿಯಿಂದ 130 ಅಡಿ ಕೆಳಗಡೆ ಇರ್ತದೆ ಸರ್ 1 2 4 5 ಎಲ್ಲ 130 ಸರ್ ಮಿನಿಮಮ್ ಸರ್ ಹೌದು ಸರ್ ಸೊ ಅಲ್ಲಿಂದ ಡ್ರಿಲ್ಲಿಂಗ್ ಇಲ್ಲಿಂದ ಶುರುವಾಗಿ ಈಗ 2 ಟನಲ್ ಬೋರಿಂಗ್ ಇಲ್ಲಿ ಪ್ರಾರಂಭ ಆಗಿ ಇಲ್ಲಿ ಬರ್ತದೆ ಸರ್ ಇಲ್ಲಿ ಅದನ್ನು ವಾಪಸ್ ತಗೊಂಡು ಬರ್ತದೆ ಸರ್ ಅದೇ ರೀತಿಯಲ್ಲಿ ಇಲ್ಲಿ 2 ಹಾಕಿರ್ತೀವಿ ಸರ್ ಇಲ್ಲಿಂದ ಬಂದು ಇಲ್ಲಿ ರಿಟ್ರೀವ್ ಆಗ್ತದೆ ಸರ್ ಅದೇ ರೀತಿಯಿಂದ ಇಲ್ಲಿಂದ ಬಂದಿದ್ದು ಇಲ್ಲಿ ವಾಪಸ್ ತಗೋತೀವಿ ಸರ್ ಇಲ್ಲಿಂದ ತೊಗೊಂಡಿದ್ದು ಇಲ್ಲಿಂದ ರಿಟ್ರೀವ್ ಮಾಡ್ತೀವಿ ಸರ್ ಸೊ ಸೆಂಟ್ರಲ್ ಪಾಯಿಂಟ್ ಇಸ್ ಸರ್ ರೇಸ್ ಕೋರ್ಸ್ ಸರ್ 8 ಟನಲ್ ಬೋರಿಂಗ್ ಮೆಷಿನ್ಸ್ ವರ್ಕ್ ಮಾಡ್ತಾರೆ ಸರ್ ಅಂಡರ್ 120 ಫೀಟ್ ಅಟ್ ಎ ಟೈಮ್ 8 ವರ್ಕ್ ಮಾಡ್ತಾರೆ ಸರ್ ಒಂದೇ ಟೈಮ್ ಬೇರೆ ಲೊಕೇಶನ್ಸ್ ಇದೆ ಸರ್ ಎಲ್ಲ ಸೇರಿ 48 ತಿಂಗಳಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಆಯ್ತಪ್ಪ ಇಲ್ಲಿ ಎಂಟ್ರಿ ಆಗ್ತಿರಲ್ಲ ಎಂಟ್ರಿ ಮತ್ತು ಎಕ್ಸಿಟ್ ಈಗಲೇ ರೋಡು ಜಾಮ್ ಆಗಿದೆ ನೀವು ಹೆಂಗ್ ಎಂಟ್ರಿ ಎಕ್ಸಿಟ್ ಸ್ಪೆಷಲ್ ಆಗಿದೆ ಸ್ವಲ್ಪ ಜಾಗ ತಗೊಂಡ್ ಮಾಡ್ತೀವಿ ಸರ್ ಏನು ಇರೋ ರೋಡ್ನೇ ಹಳೆ ರಸ್ತೆಯಲ್ಲಿ ಇಲ್ಲ ನೋಡಪ್ಪ ಇದೇ ರೋಡ್ ತಾನಪ್ಪ ಇದು ಕೆಂಪೇಗೌಡ ರೋಡ್ ಸರ್ ಅದೇ ರೋಡ್ ಪಕ್ಕದಲ್ಲಿ ನಮ್ಮ ಜಾಗ ಇದೆಯಲ್ಲ ಸರ್ ಅಲ್ಲಿ ತಗೊಂಡು ಅಲ್ಲಿ ಒಂದು ಕ್ರಿಯೇಟ್ ಮಾಡೋಂಥದ್ದು ಸರ್ ಎಲ್ಲಿ ಅದ ಎಕ್ಸಿಟ್ ನೋಡಪ್ಪ ತಿರುಗಿಲ್ಲ ಎಕ್ಸಿಟ್ ರ್ಯಾಂಪ್ 3 ಎಲ್ಲಿಗೆ ಹೋಗಿದೆ ಅದು ಸುತ್ತಿಟ್ಕೊಂಡು ನಮ್ಮ ಶೇಷಾದ್ರಿ ರೋಡ್ ಇದೆಯಲ್ಲ ಸರ್ ಆ ಶೇಷಾದ್ರಿ ರೋಡ್ ಜೈಲ್ ಹಳೆ ಓಲ್ಡ್ ಫ್ರೀಡಮ್ ಪಾರ್ಕ್ ಇದೆ ಸರ್ ಆ ಪಾಯಿಂಟ್ ಅಲ್ಲಿ ನಿಂತ್ಕೊಂಡ ನೀವು ಬಂದ ತಕ್ಷಣ ಅಲ್ಲಿ ಜಾಮ್ ಆಗ್ತದಲ್ಲ ಏನಾಗಿದೆ ಸರ್ ಲ್ಯಾಂಡ್ ನಮ್ಮದು ಸರ್ಕಾರಿ ಜಾಗಗಳಿದೆ ಅದನ್ನೇ ಹುಡುಕಿದ್ರೆ ಮಾಡಿ ಅದೇ ದುಡ್ಡು ಕಡಿಮೆ ಆಗಲಿ ಅಂತ ಮಾಡಿದ್ದೀರ ನಿಮಗೆ ಈಗ ಮಲ್ಲೇಶ್ವರ ನಮ್ಮ ಅಶ್ವತ್ಥನಾರಾಯಣ ಹೇಳ್ದ ನಮ್ಮ ಏರಿಯಾದಲ್ಲಿ ಬರ್ತಾ ಇದೆ ಅದಾಗಲ್ಲ ಸರ್ ಅಂತ ಹೇಳ್ದ ಬರ್ತಾ ಇದ್ದಾನೆ ಈಗ ನಮ್ಮೇಲೆ ಎಕ್ಸಿಟ್ ಎಂಟ್ರಿ ಆದರೆ ನಮ್ದು ಇವಾಗೆ ಜಾಮ್ ಆಗಿದೆ ಅಲ್ಲಿ ಫುಲ್ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಹಿಂದೆ ಬಾರ ಹಿಂದೆ ಬಾ ಅದು ಯಾಕೆ ಮುಂದೆ ಅವ್ರಿಗೆ ನೋಡಿದಾರೆ ಲಾಲ್ಬಾಗ್ ಮಂದಿ ಹಿಂದೆ ಬರ ನಾವು ಇವಾಗ ಕರೆಕ್ಟಾಗಿ ಇಲ್ಲಿದ್ದೀವಿ ಸರ್ ಈ ಪಾಯಿಂಟ್ ಅಲ್ಲಿ ಸರ್ ಅಶೋಕ್ ಅಲ್ಲ ಸರ್ ಕೆಂಪೇಗೌಡ ಪಿಲ್ಲರ್ ಮೊಬೈಲ್ ತೆಗೀರಿ ಅಲ್ಲ ನಾವಿರೋದು ಇಲ್ಲಿ ಈ ಪಾಯಿಂಟ್ ಅಲ್ಲಿ ಇದೀವಿ ಸರ್ ನಾವು ಈಗ ಇಲ್ಲಿಂದ ಎಂಟ್ರಿ ಬರ್ತದೆ ಅಶೋಕ ಪಿಲ್ಲರಿಂದ ಹೌದು ಸರ್ ಅಶೋಕ್ ಪಿಲ್ಲರಿಂದ ಎಂಟ್ರಿ ತಗೊಂಡು ಈ ಇದರಲ್ಲೂ ಎಂಟ್ರಿ ಆಗುತ್ತೆ ಮೇನ್ ಸರ್ ಇದು ಶಾಫ್ಟ್ ಲೊಕೇಶನ್ ಅಂತ ಹೇಳ್ಬಿಟ್ಟು ಇಲ್ಲಿ 120 ಫೀಟ್ ಡೌನ್ ಮಾಡಿ ಈ ಟನಲ್ ಬೋರಿಂಗ್ ಮೆಷಿನ್ ಅದನ್ನ ಇಳಿಸುವಂತಹ ಜಾಗ ಸರ್ ಅಲ್ಲಿಂದ ಡ್ರಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ ಸರ್ ಕೆಳಗಡೆಯಿಂದನೇ ಡ್ರಿಲ್ಲಿಂಗ್ ಆಗ್ತದೆ ಹೌದು ಸರ್ ಇದು ನಮ್ಮ ಈಗ ಸೌತಲ್ಲಿರೋ ಜನಕ್ಕೆ ಇಲ್ಲಿ ಎಂಟ್ರಿ ಕೊಟ್ಟರೆ ನೇರವಾಗಿ ಹೆಬ್ಬಾಳಕ್ಕೆ ಎಕ್ಸಿಟ್ ಹೋಗೋದು ಇದು ಆಚೆ ಬರೋದು ಪಾಯಿಂಟ್ ಸರ್ ಇದು ಪಾಯಿಂಟ್ ನಮ್ಮ ಶಾಫ್ಟ್ ಲೊಕೇಶನ್ ಅಂತ ಕರೀತೀವಿ ಮೆಷಿನ್ ಇಳಿಸುವಂಥದ್ದು ಸರ್ ಫ್ಯೂಚರ್ 2 ಡಿಸೈನ್ ಮಾಡಿ ಮೊಬೈಲ್ ಫೈನಲ್ ಮಾಡಬಹುದು ಸರ್ ಈ ಫಟಾಲ್ ನಮಗೆ ಏನಾದರೂ ಫ್ಯೂಚರ್ ಡೆವಲಪ್ಮೆಂಟ್ ಮಾಡಲ್ ಹಬ್ ಅಂತ ಎಲ್ಲರೂ ಸಿಗುತ್ತಾ ಈ ಒಂದು ಟನಲ್ ಕೆಳಗಡೆ ಇದು ಕನೆಕ್ಟಿವಿಟಿ ಇರಲ್ಲ ಸರ್ 120 ಅಡಿ ಕೆಳಗಡೆ ಇರಲ್ಲ ಸರ್ ಅದಕ್ಕೆ ಅಲ್ಲಿಂದ ಬಂದು ಈ ಒಂದು ಸರ್ಫೇಸ್ ಲೆವೆಲ್ ಇದು ಡ್ರಿಲ್ ಮಾಡ್ಕೊಂಡು ಇಂತಾನೆ ಹೋಗೋದು ಹೌದು ಸರ್ ಇದು ಅದಕ್ಕೆ ಸರ್ ಇದು ಮೇನ್ ಟನಲ್ ಇದು ಸರ್ಫೇಸ್ ಇಂದ ಹೋಗ್ಬೇಕು ಅಲ್ಲಿಗೆ ಹೋಗಿ ಇದು ಮತ್ತೆ ಇದು ಬೇಕೇ ಬೇಕಲ್ಲ ಇದು ಮುಚ್ಚಿಬಿಡ್ತೀನಿ ಅಂತಾರೆ ಇದು ಮುಚ್ಚಿಬಿಟ್ಟಿರ್ತೀವಿ ಸರ್ ಇದು ರೂಲ್ಸ್ ಇಲ್ಲಿಂದ ಎಕ್ಸಿಟ್ ಸರ್
ಇದರಲ್ಲಿ DPR ಪ್ರಕಾರ ಇವರು ಇಲ್ಲಿ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಪ್ಲಾನ್ ಆಗಿದೆ ಸರ್. ಒಂದು ಆಪ್ಷನ್ಸ್ ಅದೇ ಒಂದು ಆಪ್ಷನ್ ಇದೆ, ನಾಳೆ ಅದನ್ನೇ ಮಾಡ್ತಾರೆ ಸರ್. ಮಾಡೋದು ಬೇಡ ಅನ್ನೋದು ಬಂದ್ಬಿಟ್ಟು ನಾವು ಜರಿಷ್ಟು ಆಪ್ಷನ್ ಇಟ್ಟಿದ್ದೀವಿ ಸರ್. ಅದು ನಾವು ಎಕ್ಸರ್ಸೈಸ್ ಒಂದು ಇಂಟರ್ ಮೋಡಲ್ ಹಬ್ ವಿತ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನುವಂಥ ಒಂದು ಪ್ರಸ್ತಾಪ ತಂದಿರೋದೇ ತಪ್ಪು, ಆ ಐಡಿಯಾನೇ ತಪ್ಪಿದೆ. ಬಟ್ ಎನಿವೆ ಅದು DPR ಅಲ್ಲಿ ಇರುವಂಥ ಪ್ರಾಜೆಕ್ಟ್. ಕೊಟ್ಟಿದ್ದಾರೆ ಸರ್ ನಮಗೆ. ಯಾವ 1974 ಆಕ್ಟ್ ಅಂತಾನೆ ಆಕ್ಟಿಗೆ ಬದಲಾವಣೆ ಬರ್ತಾರೆ.